ಎಲ್ಲರೂ ಎದ್ದು ನಿಂತಿದ್ದಾರೆ. ಇವತ್ತೆಲ್ಲ ಬೀದಿಗಿಳಿದಿದ್ದಾರೆ. ಎಲ್ಲ ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡ್ರೆ ಏನಿದು ಕಾನೂನನ್ನ ಅನ್ವಯ ಮಾಡಲಿ, ಕಾನೂನನ್ನ ಪಾಲನೆ ಮಾಡಲಿ. ಆದರೆ ಈ ರೀತಿ ಸಾಮಾಜಿಕ ಮಾಧ್ಯಮದಲ್ಲಿ ಮನಬಂದಂತೆ ಇವರೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡೋದು, ಇವರೇ ಎಲ್ಲ ಆಪಾದಿತ ಇನ್ನೊಂದು ಅನ್ನೋಂಥದ್ದನ್ನ ಹೇಳಿಕೆಯನ್ನು, ಒಂದು ನಿಲುವನ್ನು ಅಥವಾ ಆ ರೀತಿ ಸಂದೇಶವನ್ನು ಕೊಡುವಂಥದ್ದು ಏನು ಮಾಡ್ತಿದ್ದಾರೆ, ಇದೆಲ್ಲ ಇಡೀ ಸಮಾಜದ, ಹಿಂದೂ ಸಮಾಜದ, ಧರ್ಮಸ್ಥಳ ಮಂಜುನಾಥೇಶ್ವರನ ನಂಬುವಂಥ ಪ್ರತಿಯೊಬ್ಬ ಭಕ್ತನಿಗೆ ಬಹಳಷ್ಟು ನೋವಾಗಿದೆ. ಮತ್ತು ಧರ್ಮಾಧಿಕಾರಿಗಳ ಮೇಲೂ ಈ ರೀತಿ ಆಪಾದನೆ ಮಾಡಿರುವಂಥದ್ದು. ಈಗ ಬೇರೆ KG ಹಳ್ಳಿನಲ್ಲಿ DG ಹಳ್ಳಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ಪೋಸ್ಟ್ ಮಾಡ್ದ ಅಂತ ಯಾವ ರೀತಿ ಸ್ಟೇಷನ್ನೇ ಬೆಂಕಿ ಹಾಕಿದ್ರು, ಶಾಸಕನ ಮನೆಯೇ ಸುಟ್ಟು ಹಾಕಿದರು, ಪೊಲೀಸರ ವಾಹನಗಳನ್ನೇ ಸುಟ್ಟಾಕಿದ್ರು, ಪೊಲೀಸವ್ರನ್ನೇ ಹಲ್ಲೆ ಮಾಡಿದರು. ಅವತ್ತು ಇದೇ ಕಾಂಗ್ರೆಸ್ ಪಕ್ಷ ಅದನ್ನು ಸಮರ್ಥಿಸ್ಕೊಂಡ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತ ಒಂದು ಪೋಸ್ಟನ್ನು ಹಾಕ್ತಾರೆ, ಸುವಮೋಟೋ ಕೇಸ್ಗಳು, ಪ್ರಚೋದನಕಾರಿ ಪೋಸ್ಟೇ ಅಲ್ಲ, ಹುಡುಕಿ ಸುವಮೋಟೋ ಕೇಸ್ ಹಾಕಿದ್ರಿ. ಇವತ್ತು ಧರ್ಮಸ್ಥಳ ವಿಚಾರದಲ್ಲಿ, ಧರ್ಮಾಧಿಕಾರಿಗಳ ವಿಚಾರದಲ್ಲಿ ಇವತ್ತು ಬೇರೆಯವ್ರ ಪೋಸ್ಟ್ ಹಾಕಿದಾಗ ಇದೇ ಗೃಹ ಇಲಾಖೆ ಯಾಕೆ ಕಾನೂನಿನ ಕ್ರಮವನ್ನು, ಸುವಮೋಟೋ ಕೇಸ್ಗಳನ್ನು ಹಾಕಿಲ್ಲ ಅಂತ ಪ್ರಶ್ನೆನ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳ ಬಯಸ್ತೀನಿ. ಸೊ ಹಾಗಾಗಿ ಇವತ್ತು ಗ್ರೌಂಡ್ ಲೆವೆಲ್ ಭಾವನೆಗಳು ಇವತ್ತೆಲ್ಲ ತನಿಖೆಯನ್ನು ಮಾಡ್ತಿದ್ದೀರಾ. ತನಿಖೆ ಬಗ್ಗೆ ಯಾರೂ ಪ್ರಶ್ನೆನೇ ಇಲ್ಲ. ತನಿಖೆಯನ್ನು ಮಾಡಿ, ಆದರೆ ತನಿಖೆ ಆಗೋ ಮುಂಚೆನೇ ನೀವು ಬೇರೆ ಎಲ್ಲ ಅನಾಮಿಕ ವ್ಯಕ್ತಿ ಇಂಥವ್ರನ್ನೆಲ್ಲ ಹಿನ್ನೆಲೆ ಇಲ್ಲದೊಂದು ಬಿಟ್ಕೊಂಡು ಎಲ್ಲ ಮಾಡಿ ಏನೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅಂಥದ್ದು ಆಗಬಾರ್ದಿತ್ತು. ಮತ್ತು ತನಿಖೆನೂ ನಿಗದಿತ ಸಮಯದಲ್ಲಿ ಮುಗಿಬೇಕಿತ್ತು ಅನ್ನೋದು ಅಷ್ಟೇ. ಏನು ಇದನ್ನೇ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ತಿರೋದಲ್ಲ, ಒಂದು ಸಮಯ ನಿಗದಿ ಮಾಡ್ಕೊಂಡು ಮುಗಿಸೋವಂಥದ್ದು ಆಗಬೇಕು. ಮತ್ತು ಈ ವ್ಯಕ್ತಿ ಯಾರಿದ್ದಾರೆ, ಅವನ ಹಿನ್ನೆಲೆ ಏನಿತ್ತು, ಇವತ್ತೆಲ್ಲರ ಒತ್ತಾಯ ಈ ಅನಾನ್ಮಿಕ ವ್ಯಕ್ತಿನೂ ಮತ್ತು ಅವನ ಹಿಂದೆ ಇರೋಂಥ ವ್ಯಕ್ತಿಗಳು, ಇದರ ಹಿಂದೆ ಇರೋಂಥ ಕೈವಾಡ, ಯಾರ್ಯಾರು ಕೈವಾಡ ಎಲ್ಲರಿಗೂ ಗೊತ್ತಿದೆ. ಎಲ್ಲಿಂದ ಕೈವಾಡಗಳು, ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು. ಅದನ್ನೆಲ್ಲ ನೀವು ಸತ್ಯ ಬಯಲಿಗೆ ತನ್ನಿ. ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರೋವಂಥ ವ್ಯಕ್ತಿಗಳನ್ನು ನೀವು ಬಯಲಿಗೆ ತರಬೇಕು. ಇವನ್ ಮುಖ್ಯಮಂತ್ರಿಗಳು ಅವತ್ತು SIT ಮಾಡ್ತಿಲ್ಲ, ನಾವು ಸ್ಥಳೀಯ ಪೊಲೀಸರು ಚೆನ್ನಾಗಿ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಮಾರನೇ ದಿನಕ್ಕೆ ಬದಲಾಯಿತು. ಯಾಕೆ ಬದಲಾಯಿತು? ನಮಗೇನು ನೀವು SIT ಮಾಡಿದ್ರಂತ ಏನು ಸಮಸ್ಯೆ ಇಲ್ಲ, SIT ಮಾಡಿದ್ದು ಓಕೆ, ಸ್ವಾಗತ. ಆದರೆ ನಿಮ್ಮ ನಿಲುವು ಯಾಕೆ ಬದಲಾಯಿತು ಅಂತ ಕೇಳ್ತಿರೋದು. ಸೊ ನಿಮ್ಮ ನಿಲುವು ಬದಲಾಗಲಿಕ್ಕೆ ಸಾಯಂಕಾಲ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಸಾಯಂಕಾಲ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ ಅಂದರೆ ಯಾವ ರೀತಿ ನಿಮ್ಮ ಆಡಳಿತ ಇದೆ ಅನ್ನೋದನ್ನ ನಮಗೆ ಅರ್ಥ ಆಗುತ್ತೆ. ಏನು ಭಾಳ ಮುಖ್ಯವಾಗಿ ಮಂಜುನಾಥನ ಪೂಜಿಸಿ ಆರಾಧಿಸುವಂಥ ಎಲ್ಲ ಭಕ್ತ ಮಹಾಶಯಗಳು ದೇವಸ್ಥಾನ ದರ್ಶನ ಮಾಡಿ ನಮಸ್ಕಾರ ಹಾಕಿ ಬರೋದು ಅಷ್ಟೇ. ನಂಬಿಕೆ, ನಮ್ಮ ಗೌರವವನ್ನು, ಈ ಪುಣ್ಯ ಸ್ಥಳವನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಿರೋದು. ಕರ್ತವ್ಯ, ನಾವು ನಂಬಿದಂಥ ದೇವರನ್ನು ಪೂಜೆ ಸಲ್ಲಿಸುವಂಥದ್ದು, ಆರಾಧಿಸುವಂಥದ್ದು ಈ ಪ್ರತಿಯೊಬ್ಬರು ಕರ್ತವ್ಯ. ಹಾಗಾಗಿ ಬೇರೆ ಏನಿದೆ, ಇವನ್ SIT ಏನಾದ್ರು ಮಂಜುನಾಥನ ಮೇಲೂ ಏನಾದ್ರು ಕೇಸ್ ಹಾಕಬೇಕು ಅಂತಲ್ಲ, ಮಂಜುನಾಥನ ಮೇಲೂ ಏನಾರು ಇದೆಯಾ ಇವರಿಗೆ ತಕರಾರು? ಏನಿಲ್ವಲ್ಲ. ಹಾಗಾಗಿ ಮಂಜುನಾಥನಿಗೆ ನಮ್ಮ ಪೂಜೆ ಮತ್ತು ನಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಹೋಗ್ತಿರೋಂಥದ್ದು. ಇನ್ನೇನು ಅದು ಬಿಟ್ಟರೆ ಬೇರೆ ಇನ್ನೇನು ಪೊಲಿಟಿಕಲಿ ಮೋಟಿವೇಟೆಡ್ ಯಾವುದೂ ಇಲ್ಲ. ಯಾವುದಕ್ಕೂ ಹಸ್ತಕ್ಷೇಪ, ಇನ್ನೊಂದು SIT ಮಾಡ್ತಿರೋದಕ್ಕಾಗಲಿ ಅಥವಾ ಸೌಜನ್ಯ ವಿಚಾರದಲ್ಲಾಗಲಿ ಯಾವುದು ಹಸ್ತಕ್ಷೇಪ, ಇನ್ನೊಂದು ಮತ್ತೊಂದು ಪ್ರಶ್ನೆನೇ ಇಲ್ಲ. ತನಿಖೆ ಆಗುವಂಥದ್ದು ಏನೇನು ಆಗಬೇಕಾಗಿದೆಯೋ ಎಲ್ಲವನ್ನೂ ಮಾಡಿ, ಆದರೆ ಕಾಲಮಿತಿ ಒಳಗಡೆ ಮಾಡಿ. ಕಾಲಮಿತಿ ಮತ್ತು ಇಂಥ ಸೋಷಿಯಲ್ ಮೀಡಿಯಾಗಳು ಯಾರ್ಯಾರು ಪೋಸ್ಟ್ ಮಾಡ್ತಾರೋ ಅವ್ರ ಮೇಲೆ ಸುವಮೋಟೋ
ಕೇಸ್ಗಳು ಹಾಕಿಂತ ನಾವು ಒತ್ತಾಯನ ಮಾಡ್ತೀವಿ. ಅದೇ ಇಂಥವ್ರಿಗೆಲ್ಲ ಮೇಲೆಲ್ಲ ಕೇಸ್ ಹಾಕಿ, ಸೋಮೋಟೋ ಕೇಸ್ ಹಾಕಿ. ಇಂಥದನ್ನ ಪುಣ್ಯಸ್ಥಳನ್ನ ನೀವು ಹೋಗ್ಬಿಟ್ಟು ರೇಪ್ ಆಗುತ್ತೆ, ಕೊಲೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಹೆಂಗೆ ನೋಡಿ. ನಾವೆಲ್ಲ ಬದುಕಿದ್ದು ಏನಾಗಿದೆ ಅಂತ ನಮ್ಗೆ ಹೇಳ್ಕೊಬೇಕು. ನಮಗೆ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ನಾವು ಬದುಕಿದ್ದೀವ ಸತ್ತಿದ್ದೀವ ಅನ್ನೋಂಥದ್ದಾಗುತ್ತೆ. ನಮ್ಮ ಕಣ್ಣು ಮುಂದೆನೆ ನಮ್ಮ ಕಣ್ಣು ಮುಂದೆನೆ ಈ ರೀತಿ ಯಾವುದೇ ಬೇರೆ ರಾಷ್ಟ್ರದ ಮಾಧ್ಯಮ ಆಗಲಿ, ಬೇರೆ ರಾಜ್ಯದ ಮಾಧ್ಯಮ ಆಗಲಿ, ಯಾರ್ಯಾರ ಹಿನ್ನೆಲೆ ಇಂಥವನ್ನೆಲ್ಲ ಬಲಿ ಹಾಕಬೇಕು. ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿಗೆ, ನಮ್ಮ ಇಡೀ ದೇಶಕ್ಕೆ, ನಮ್ಮ ಹಿಂದೂ ಸಂಸ್ಕೃತಿಗೆ, ಹಿಂದೂ ಧರ್ಮಕ್ಕೇ ಇಂಥ ಪ್ರಚೋದನಕಾರಿಯಾದಂಥ ಹೇಳಿಕೆಗಳನ್ನು, ಪೋಸ್ಟ್ಗಳನ್ನು ಹಾಕ್ತಾರಲ್ಲ, ಅವ್ರಿಗೇನು ಕಾನೂನಾತ್ಮಕ ಕ್ರಮ ಜರುಗಬೇಕಾ ಬೇಡವಾ? ನಮಗೂ ಕೂಡ ಧರ್ಮಸ್ಥಳದ ಮೇಲೆ ಬಹಳ ಗೌರವ, ಪ್ರೀತಿ, ಭಾವನೆ ಇದೆ. ಬಟ್ ಏನಂದ್ರೆ ಇದು ಪ್ರಕರಣ ಸೌಜನ್ಯ ಪ್ರಕರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.